ಒಂದು ವಿಶೇಷ ವಿಷಯವನ್ನ ನಿಮ್ಮ ಹತ್ರ ಕೇಳಬೇಕು. ನಮ್ಮ RSSನ ಸರಸಂಚಾಲಕರು ಮತ್ತು ನಿಮ್ಮ ಕುಟುಂಬದ ಮಧ್ಯೆ ಒಂದು ಅವಿನಾವ ಭಾವ ಸಂಬಂಧ ಏರ್ಪಟ್ಟಿತ್ತು ಅನ್ನೋದೊಂದು ವಿಷಯವನ್ನ ಕೇಳಿದ್ದೆ. ಅದ್ರ ಬಗ್ಗೆ ನೀವು ಸ್ವಲ್ಪ ವಿವರಣವನ್ನು ಕೊಡಿ. RSSನ ಎರಡನೇ ಸರಸಂಘ ಚಾಲಕರು ಗೋಳ್ವಲ್ಕರ್ ಗುರೂಜಿ ಅಂತ ಅವ್ರಿಗೆ ಕರೀತಾರೆ. ಗುರೂಜಿ ಅಂತಾನೆ ಅವ್ರು ಪ್ರಸಿದ್ಧ. ಆ ಟೈಮಿಗೆ ಕಾಶ್ಮೀರ ಸಮಸ್ಯೆ, ಇವತ್ತು ಕಾಶ್ಮೀರ ಭಾರತಕ್ಕೆ ಸೇರ್ಲಿಕ್ಕೆ ಮಹತ್ವದ ಕಾರಣೀಕರ್ತರು ಅವರಾಗಿದ್ರು. ಆ ಹರಿ ಸಿಂಗ್ನಿಗೆ ಮನವೊಲಿಸ್ಲಿಕ್ಕೆ ಗುರೂಜಿಯವರೇ ಮಹತ್ವದ ಕಾರಣ. ಅವ್ರ ಜೊತೆಗೆ ನನ್ನ ಅಜ್ಜ ಅಂದ್ರೆ ವೈದ್ಯ ಗಣಪತರಾವ್ ಪಟವರ್ಧನ್ರದ್ದು ಅತಿ ಹತ್ತಿರದ ಒಂದು ವಿಶೇಷ ಸಂಬಂಧ ಇತ್ತು. ಅವರು ಭಾರತದಲ್ಲಿ ನನ್ನ ಮಾಹಿತಿಯಂಗೆ 3 ದಿವಸಕ್ಕಿಂತ ಜಾಸ್ತಿ ಎಲ್ಲೂ ವಾಸಿಸಿಲ್ಲ. ನಮ್ಮ ಶಿರ್ಸಿ ಯೋಗ ಹೆಂಗಿತ್ತು ಕೇಳಿದ್ರೆ 2 ಬೇರೆ ಬೇರೆ ಸಂದರ್ಭದಲ್ಲಿ 2.5 ತಿಂಗಳು ಶಿರ್ಸಿಲಿದ್ರು. ನಮ್ದು ಹೊಸಪೇಟೆ ರಸ್ತೆಯಲ್ಲಿ ಕಾಶಿನಾಥ್ ಮುಡಿ ಅವ್ರ ಮನೆ ಇದೆ. ಆ ಮನೆ ಹೆಸರು ನಂದೇ ಹೆಸರು ರವಿ ದರ್ಶನ್ ಅಂತ ಹೆಸರು. ರವಿ ದರ್ಶನ್ ಮನೆಯಲ್ಲಿ ಮಾಳಿಗೆ ಮೇಲೆ ಉಳಿತಿದ್ರು. ನಮ್ಮ ಅಜ್ಜ ಅಂದ್ರೆ ಗಣಪತರಾಯರು ಇವ್ರು ದಿವಸ ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಂದು ವಿಶೇಷ ಮಾಲಿಶ ಚಿಕಿತ್ಸೆ ಇವರೇ ಮಾಡ್ತಿದ್ರು. ಈಗ ನೀವೆಲ್ಲೋ ಪಂಚಕರ್ಮ ಕೇಂದ್ರನೋ ಮತ್ತೆಲ್ಲೋ ಹೋದ್ರೆ ಯಾರೋ ಟೆಕ್ನಿಷಿಯನ್ ಇವ ಮಾಡ್ತಾನೆ, ಹಂಗಲ್ಲ. ನನ್ನ ಅಜ್ಜ ಗಣಪತರಾಯರೇ ಸ್ವತಃ ಅವ್ರಿಗೆ ದಿವಸ ಮಾಲಿಶ್ ಮಾಡಿ ಅವತ್ತಿನ ಔಷಧಿ ಕೊಟ್ಟು ಬರ್ತಿದ್ರು. ಹೀಗೆ ಹತ್ತತ್ರ 2.5 ತಿಂಗಳ 2 ಬೇರೆ ಬೇರೆ ಸಂದರ್ಭದಲ್ಲಿ ಆಗಿ ಅವರು ಗುರೂಜಿಯವರು 2.5 ತಿಂಗಳ ಶಿರ್ಸಿಯಲ್ಲೇ ಉಳಿದಿದ್ರು. ನಮ್ಮ ಹೊಸಪೇಟೆ ರಸ್ತೆಯಲ್ಲೇ ಉಳಿದಿದ್ರು. ಶಿರ್ಸಿ ಸೌಭಾಗ್ಯ, ಖಂಡಿತ ಸೌಭಾಗ್ಯ. ಆದ್ರೆ ಅದ್ರ ಜೊತೆಗೆ ಇವ್ರ ಜೊತೆಗೂ ಬಹಳ ದೋಸ್ತಿ ಇತ್ತು. ನನ್ ತಿಳುವಳಿಕೆ ಅಂತೆ ಬಹಳ ದೋಸ್ತಿ ಇತ್ತು. ಇವತ್ತಿನ ಶಬ್ದ ದೋಸ್ತಿ ಶಬ್ದ. ಬಹುಶಃ ಪತ್ರ ವ್ಯವಹಾರನೂ ಸಾಕಷ್ಟು ಆಗಿರ್ಬೋದು. ಹೌದು. ಅವ್ರು ಯಾವ ಊರಲ್ಲಿ ಇರ್ತಿದ್ರಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಲೆಟರ್ ಹೆಡ್ ಮೇಲೆ ಪತ್ರ ಬರ್ತಿತ್ತು. ಅದರದ್ದು ಅವ್ರದ್ದು ಲೆಟರ್ ಹೆಡ್ ಮೇಲೆ ಮುಖ್ಯಾಲಯದ ಅಡ್ರೆಸ್ ಇರ್ತಿತ್ತು. ಇನ್ನು ಅವ್ರಿಗೆ ಎಲ್ಲಿ ಉಳಿದಿದಾರಲ್ಲ ಅವತ್ತು ಆ ಊರಿನ ಹೆಸರು ಇರ್ತಿತ್ತು. ಅದ್ರಲ್ಲಿ ಮತ್ತೊಂದು ಮಜಾ ಇರ್ತಿತ್ತು. ಹಿಂದೂ ಶಕೆ ಸಂವತ್ಸರನೂ ಬರ್ದಿದ್ದಿರ್ತಿತ್ತು. ಈಗಿನ ಆಂಗ್ಲ ತಾರೀಕು ಬರ್ದಿದ್ದಿರ್ತಿತ್ತು. ಅಂತದೊಂದು 7-8 ಪತ್ರ ನಾನು ಹುಡುಕಿಟ್ಟಿದ್ದೇನೆ. ಆ ಗುರೂಜಿ ಅವ್ರದ್ದು ವಿಶೇಷತೆ ಹೆಂಗಿತ್ತು ಕೇಳಿದ್ರೆ, ಆಗಿನ ಕಾಲದಲ್ಲಿ ನಮ್ಮನೇಲಿ ಯಾರ್ಯಾರ ಮಕ್ಕಳಿದ್ರು ಆ ಎಲ್ಲಾ ಮಕ್ಕಳ ಹೆಸರು ಅವ್ರಿಗೆ ಗೊತ್ತಿತ್ತು. ಪತ್ರದಲ್ಲಿ ಅವರು ಬರ್ದಿದ್ದು ನಾನು ಓದಿದ್ದೇನೆ. ಎಲ್ಲರ ಹೆಸರು ಇವ ಎಂತ ಮಾಡ್ತಾನೆ, ಇವ ಎಂತ ಮಾಡ್ತಾನೆ. ನಮ್ಮ ತಂದೆ, ನನ್ನ ಚಿಕ್ಕಪ್ಪ ಅದ್ರಲ್ಲಿ ನಮೂದ್ ಮಾಡಿದ್ದು. ಮತ್ತೆ ನನ್ನ ಆ ತಲೆಮಾರಿಗೆ ಯಾರ್ಯಾರು ನಮ್ಮ ಮನೇಲಿ ಇದ್ರು ಎಲ್ಲರ ಹೆಸರು ಇವ ಎಂತ ಮಾಡ್ತಾನೆ, ಇವ ಎಂತ ಮಾಡ್ತಾನೆ. ಅವ್ರ ಮನೆದೇ ಮನುಷ್ಯ ಆದ್ರೆ ಹೆಂಗೆ ಬರಿಬೇಕಲ್ಲ, ಆ ರೀತಿ ಪತ್ರಗಳು ಇರ್ತಿದ್ವು. ಅಂಥದ್ದು ಒಂದು 8-9 ಪತ್ರ ನನ್ನ ಹತ್ರ ಇದ್ದಾವೆ. ಅದರದ್ದು ಮೂಲ ಪ್ರತಿನೇ ನನ್ನ ಹತ್ರ ಇರೋದು. ಮತ್ತೆ ಇನ್ನೊಂದು ವಿಶೇಷತೆ ಏನು ಕೇಳಿದ್ರೆ, ಗುರೂಜಿಯವರು ಎಲ್ಲೂ ಫೋಟೋ ತಯಾರಾಗೋದಿಲ್ಲಾಗಿತ್ತಂತೆ. ಅಂದ್ರೆ ನನ್ನ ತಿಳುವಳಿಕೆ ಅವೆಲ್ಲ. ನಮ್ಮ ತಂದೆ ಅವ್ರಿಗೆ ಕೇಳಿ ಅವ್ರ ಪರ್ಮಿಷನ್ ಜೊತೆಗೆ ಫೋಟೋ ತೆಗೆದಿದ್ದಾರೆ. ಅದ್ರದ್ದು AI ಎಲ್ಲೆಲ್ಲೋ ನೀವು ನೋಡ್ತಾ ಇದ್ದೀರಿ. ಈಗ ಆದ್ರೆ ಒರಿಜಿನಲ್ ಕಾಪಿ ಹೊರಡ್ರೆ ನಾನೇ ಅದ್ರದ್ದು. ಅಂದ್ರೆ ಗಣಪತರಾವ್ ಪಟವರ್ಧನ್ ಜೊತೆಗೆ ಗುರೂಜಿ ಅವರು ಇದ್ದದ್ ಫೋಟೋ, ಗಣಪತರಾವ್ ಪಟವರ್ಧನ್, ಅರವಿಂದ್ ಪಟವರ್ಧನ್ ಅಂದ್ರೆ ನನ್ನ ತಂದೆ, ಅವ್ರ ಜೊತೆಗೆ ಗುರೂಜಿ ಅವರು ಇದ್ದದ್ ಫೋಟೋ, ಅವ್ರಿಗೆ ಚಿಕಿತ್ಸೆ ಕೊಡ್ತಾ ಮಾಲಿಶ್ ಮಾಡ್ತಾ ಇರೋ ಫೋಟೋಗಳು ನಮ್ಮ ಹತ್ರ ಇದ್ದಾರೆ. ಆ ಮರಾಠಿಯಲ್ಲಿ ನಾವು ಘರೋಬಾ ಅಂತೇವೆ, ಮನೆ ಮನುಷ್ಯ ಅಂತ ಕನ್ನಡದಲ್ಲಿ ಏನ್ ಹೇಳ್ತೇವಲ್ಲ, ಆ ರೀತಿಯಾದಂತಹ ಒಂದು ಸಂಬಂಧ ಇತ್ತು. ನಮ್ಮ ಅಜ್ಜ ಹೋದಂತಹ ತೀರ್ಕೊಂಡಂತಹ ಸಂದರ್ಭದಲ್ಲಿ ಗುರೂಜಿಯವ್ರದ್ದು ವಿಶೇಷ ಪತ್ರ ಬಂದಿತ್ತು. ಇನ್ನು ನಮ್ಮ ತಂದೆಯವ್ರ ಹೆಸರಿಗೂ ಬಂದಿತ್ತು, ನಮ್ಮ ಅಜ್ಜನ ಹೆಸರಿಗೂ ಪ್ರತ್ಯೇಕ ಪತ್ರ ಬಂದಿತ್ತು. ನಮ್ಮನೆ ಕಾರ್ಯಕ್ಕೆಲ್ಲ ಅವ್ರಿಗೆ ಕರೆ ಹೋಗ್ತಿತ್ತು. ನಮ್ಮ ತಂದೆ ತಾಯಿ ಮದುವೆ ಆದಾಗಿನ ಇನ್ವಿಟೇಷನ್ ಅವ್ರಿಗೆ ಹೋಗಿತ್ತು. ಆ ಇನ್ವಿಟೇಷನ್ಗೆ ಅವರು ಆಶೀರ್ವಾದ ಪೂರ್ವಕ ಬರೆದ ಪತ್ರನೂ ನನ್ನ ಹತ್ರ ಹೋಗಿತ್ತು. ಅಷ್ಟು ಒಂದು ವಿಶೇಷ ಸಂಬಂಧ ಗೋಳ್ವಲ್ಕರ್ ಗುರೂಜಿಯವರೊಟ್ಟಿಗೆ ಇತ್ತು. ಎಷ್ಟು ಅಮೂಲ್ಯವಾದ ಆಸ್ತಿ ಅಲ್ವಾ ಅದು? ಖಂಡಿತ ಆಸ್ತಿ. ಒಂದು ಪತ್ರ ಒಂದ್ಸರಿ ವಾಟ್ಸ್ಆಪ್ ಹಾಕಿದಾಗ ನನ್ಗೆ ಮಹಾರಾಷ್ಟ್ರದಿಂದ ಒಂದು 10 ಫೋನ್ ಬಂದಿದ್ದಾವೆ. ಇದು ಎಲ್ಲೂ ರೆಕಾರ್ಡೇ ಆಗ್ಲಿಲ್ಲ ಅಂತ. ಮರಾಠಿಯಲ್ಲಿ ಬರೀತಿದ್ರು. ಅವ್ರ ಫಸ್ಟ್ ಪತ್ರ ಮಾತ್ರ ಅವ್ರ ಸೆಕ್ರೆಟರಿ ಬರೆದಿದ್ರು. ಬಾಕಿ ಎಲ್ಲ ಪತ್ರ ಅವರೇ ಸ್ವತಃ ಬರೆದಿದ್ದು. ಅಲ್ಲಿ ಅವ್ರದ್ದು ಹಸ್ತಾಕ್ಷರ ಉಂಟು ಆ ಪತ್ರಕ್ಕೆ, ಅವರೇ ಸ್ವತಃ ಬರೀತಿದ್ರು. ನೋಡೋಣ, ಯಾವಾಗ್ಲಾದ್ರೂ ಅವಕಾಶ ಸಿಕ್ಕಿದ್ರೆ ಅದನ್ನ ನಮ್ಮ ವಿಶ್ವಂಬರ ಚಾನೆಲ್ನಲ್ಲಿ ಅದಕ್ಕೆ ಒಂದು ಪ್ರೋಗ್ರಾಮ್ ಅನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೇನೆ. ಥ್ಯಾಂಕ್ ಯು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.